ಎಂಥವನೇ ಆದರೂ ಕೂಡ ಮನಸ್ಸಿನಲ್ಲಿ ಒಂದೊಂದು ಸರ್ತಿ ಒಂದೊಂದು ದುಷ್ಟ ಆಲೋಚನೆ ಬಂದು ಹಾದು ಹೋಗುತ್ತೆ. ಸಜ್ಜನ ಸಾಮಾನ್ಯ ಏನು ಮಾಡ್ತಾನೆ ಅಂದರೆ, ಇಂಥ ಆಲೋಚನೆಗಳು ಬಂದಾಗ ಇದೊಂದು ಮೂರ್ಖತನದ ಆಲೋಚನೆ ಅಂತ ಅದನ್ನು ಬಿಡುತ್ತಾನೆ. ಆದರೆ ಇದು ಆಲೋಚನೆ ಬಂದ ಮೇಲೆ ಅದಕ್ಕೆ ಸರಿಯಾದ ಒಂದು ಪೋಷಕವಾದ ಆಯುಷ್ಯ ದೀರ್ಘ ಇರುವುದು ಅನ್ನುವ ಈ ವರ ಏನಿತ್ತು, ಅದನ್ನೊಂದು ಸರ್ತಿ ಪ್ರಯೋಗಕ್ಕೆ ತಂದೇ ಬಿಡಬೇಕು ಅಂತ ಯೋಚಿಸಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ನಾನು ನಿಂತೆ. ತಸ್ಯ ಬಾಹು ಪ್ರಮುಕ್ತೇನ ವಜ್ರೇಣ ಶತಪರ್ವಣ. ಶತಪರ್ವ 100 ಸೀಳುಗಳುಳ್ಳ ಬೆನ್ನಿನ ಮೂಳೆಯಂತೆ ಕಾಣಬಹುದಾದ ಒಂದು ಆಯುಧವನ್ನು ಇಲ್ಲಿ ಗುರುತಿಸಿ ಹೇಳಬಹುದು. ಸಕ್ಥಿನೀ ಚೈವ ಮೂರ್ಧಾಮೇ ಶರೀರೇ ಸಂಪ್ರವೇಶಿತಂ. ಆ ವಜ್ರಾಯುಧ ನನ್ನ ತಲೆ ಮೇಲೆ ಒಂದು ಜೋರಾಗಿ ಬಾರಿಸಿದ ತಕ್ಷಣವೇ ತಲೆ ಪೂರ್ತಿ ಒಳಕ್ಕೆ ಹೋಯಿತು. ಹಾಗೆ ಮತ್ತೆ ಅದೇ ಹೊತ್ತಿನಲ್ಲಿ ತಿರುಗಿ ಅವನ ಮೇಲೆ ಹಾರಲಿಕ್ಕೆ ಹೋದಾಗ ಕಾಲುಗಳು ಕೂಡ ಹಾಗೆ ಒಳಗೆ ಹೋಯಿತು. ಒಂದು ಚೆಂಡಿನ ಆಕೃತಿಯ ರೂಪವಾಗಿ ನಾನು ನೆಲದಲ್ಲಿ ಬಿದ್ದೆ. ಆದರೆ ಸಾವು ಬರಲಿಲ್ಲ, ಯಾಕೆಂದರೆ ನನಗೆ ದೀರ್ಘಾಯುಷ್ಯ. ವರ ಇದ್ದದ್ದು ಹಾಗೆ. ತಲೆ ಹೋಯಿತು ಒಳಗೆ, ಕಾಲು ಹೋಯಿತು ಒಳಗೆ, ತೋಳಿಷ್ಟು ಉದ್ದ ಇತ್ತು. ಇನ್ನು ಬದುಕುವುದು ಹೇಗೆ? ಸಮಯ ಯಾಚ್ಯಮಾನಸ್ಸನ್ ಆನಯದ್ಯಮ ಸಾಧನಂ ನಾನಯದ್ಯಮ ಸಾಧನಂ ಪಿತಾಮಹ ವಚಃ ಸತ್ಯಂ ತದಸ್ಮೃತಿ ಮಾಮಬ್ರವೀತ್. ನೀನು ಸಾಯುವುದಿಲ್ಲ, ಯಾಕೆಂದರೆ ಚತುರ್ಮುಖನ ವರವನ್ನು ನಾನು ಎದುರಿಸಲಿಕ್ಕಾಗಿ ಬಂದಿಲ್ಲ. ಹೀಗೆ ಇರು, ಒದ್ದಾಡ್ಕೊಂಡಿರು, ಅನುಭವಿಸು ಅಂತ. ಆದರೆ ನಾನು ಕೇಳಿದಾಗ ಅನಾಹಾರ ಕಥಂ ಶಕ್ತೋ ಭಗ್ನಶಕ್ತಿ ಶಿರೋಮುಖ ವಜ್ರೇಣಾಭಿಹತಃ ಕಾಲಂ ಸುದೀರ್ಘಮಪಿ ಜೀವಿತುಂ. ಆಹಾರವೇ ಇಲ್ಲದೆ ಹೇಗೆ ನಾನು, ತಲೆಯೂ ಇಲ್ಲ, ಹೊಟ್ಟೆಯೂ ಇಲ್ಲ, ಅಂದರೆ ಬಾಯೂ ಇಲ್ಲ, ಈ ಓಡಾಟಕ್ಕೆ ಬೇಕಾದ ಕಾಲೂ ಇಲ್ಲ, ಇಂಥ ಸ್ಥಿತಿಯಲ್ಲಿ ಮುಖ ಇಲ್ಲ, ಕಣ್ಣಿಲ್ಲ, ಕುತ್ತಿಗೆ ಇಲ್ಲ, ಕಾಲಿಲ್ಲ, ದೀರ್ಘವಾದ ಕಾಲದಲ್ಲಿ ಬದುಕಲಿಕ್ಕೆ ಈ ಅವಯವಗಳಿಲ್ಲದೆ ಮುಂದುವರಿಕೆ ಹೇಗೆ ನನ್ನ ಜೀವನದ್ದು? ಏವ ಮುಕ್ತಸ್ತು ಮೇ ಶಕ್ರೋ ಬಾಹು ಯೋಜಯಮಾಯತೌ ಪ್ರಾದಾದಾಸ್ಯಂಚ ಮೇ ಕುಕ್ಷೌ ದಂಷ್ಟ್ರಮ ಕಲ್ಪಯತ್. ಆ ಕೂಡಲೇ ಇಂದ್ರ ನನ್ನ ಮೇಲಿನ ಕರುಣೆಯಿಂದ ನಾನು ಬೇಡಿಕೊಂಡ ರೀತಿಯನ್ನು ಕಂಡು ಒಂದು ಯೋಜನದಷ್ಟು ದೂರದ ವಿಶಾಲವಾದ ತೋಳುಗಳೆರಡನ್ನಿತ್ತು, ಹೊಟ್ಟೆಗೆ ಬಾಯಿ ಬರೆದ, ಎದೆಗೆ ಕಣ್ಣು ಬರೆದ. ಇಷ್ಟು ಬೇಕು ನೋಡಲಿಕ್ಕೆ, ಏನಿದೆ ಅಂತ ನೋಡಲಿಕ್ಕೆ ಕಣ್ಣು ಬೇಕು. ಇನ್ನುಳಿದಂತೆ ಕಚ್ಚಿ ತಿಂದು ಜೀರ್ಣಿಸಿಕೊಳ್ಳಿಕ್ಕೆ ನೇರ ಹೊಟ್ಟೆಯಲ್ಲೇ ಬಾಯಿ ಇಟ್ಟ, ಹಾಕಿದ್ದು ಸೀದಾ ಹೊಟ್ಟೆಗೇನೆ